ಗ್ರೇಟರ್ ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ನೀರು ತುಂಬಿಕೊಂಡಿದೆ. ಜನ ಜೀವನ ನಡೆಸೋದಕ್ಕೆ ಒದ್ದಾಡಬೇಕಾದಂತಹ ಪರಿಸ್ಥಿತಿ. ಈ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮಹಾಮಳೆಗೆ ಮೊದಲ ಬಲಿಯಾಗಿದೆ. ಮಹದೇವಪುರದ ಚನ್ನಸಂದ್ರದಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಪೌಂಡ್ನ ಗೋಡೆ ಕುಸಿದು ಶಶಿಕಲಾ 35 ವರ್ಷ ಸಾವನ್ನಪ್ಪಿರುವಂತಹ ದುರ್ದೈವಿ. ಇಡೀ ರಾತ್ರಿ ಮಳೆಗೆ ಗೋಡೆ ಕುಸಿದಿದೆ. ಪರಿಣಾಮ ಈ ಘಟನೆ ಆಗಿದೆ. ಹೌಸ್ ಕೀಪಿಂಗ್ ಕೆಲಸಕ್ಕೆ ಶಶಿಕಲಾ ತೆರಳಿದ್ರು. ಈ ವೇಳೆ ಗೋಡೆ ಕುಸಿದು ಈ ದುರಂತ ಸಂಭವಿಸಿದೆ. ಈ ಮೂಲಕ ಒಂದೇ ದಿನದ ಮಳೆಗೆ ಬೆಂಗಳೂರಿನಲ್ಲಿ ಮೊದಲ ಬಲಿಯಾಗಿರುವಂಥದ್ದು. ಒಂದು ಕಡೆ ಜನಜೀವನ ಹೇಗೆ ಅಸ್ತವ್ಯಸ್ತವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ 35 ವರ್ಷದ ಶಶಿಕಲಾ ಸಾವನ್ನಪ್ಪಿದ್ದಾರೆ. ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಶಶಿಕಲಾ ಅವರ ಮೇಲೆ ಕಾಂಪೌಂಡ್ನ ಗೋಡೆ ಕುಸಿದು ಈ ಘಟನೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಘಟನೆ ಹೇಗಾಯಿತು ಅಂತ ಹೇಳಿ. ಪ್ರೇಮ, ಬೆಂಗಳೂರಿನ ಮಹಾಮಳೆಗೆ ಮಹಿಳೆಯೊಬ್ಬರು ಬಲಿಯಾಗಿರುವ ಘಟನೆ ಬೆಂಗಳೂರಿನ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇವತ್ತು ಚನ್ನಸಂದ್ರದಲ್ಲಿ ಒಂದು ಕಂಪನಿ, ಒಂದು ಐಝೆಡ್ ಅಂತೇಳಿ ಹೌಸ್ ಕೀಪಿಂಗ್ ಕಂಪನಿಯಲ್ಲಿ ಈ ಶಶಿಕಲಾ ಒಂದು 31 ವರ್ಷದ ಮಹಿಳೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಅಂತೇಳಿ ಬೆಳಗ್ಗೆ ಹೋದಂತಹ ಸಂದರ್ಭದಲ್ಲಿ ಆಕೆಯ ಪರಿಕರಗಳನ್ನ ಆ ಗೋಡೆಯ ಮಗ್ಲಲ್ಲಿ ಇಟ್ಟಿರ್ತಾರೆ. ತೆಗೆದುಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಗೋಡೆ ಏಕಾಏಕಿ ಕುಸಿದಿದೆ, ಈಕೆಯ ಮೇಲೆ ಬಿದ್ದಿದೆ. ಹೀಗಾಗಿ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಅಂದ್ರೆ ಮಹಾಮಳೆಗೆ ರಾತ್ರಿ ಇಡೀ ಆ ಗೋಡೆ ನೆಂದಿದೆ. ಅದಾಗ್ಲೇ ಗೋಡೆ ಶಿಥಿಲವಾಗಿತ್ತು. ಹೀಗಾಗಿ ಗೋಡೆ ಈಕೆಯ ಮೇಲೆ ಬಿದ್ದಿರೋದ್ರಿಂದ ಸ್ಥಳದಲ್ಲೇ ಶಶಿಕಲಾ ಸಾವನ್ನಪ್ಪಿದ್ದಾರೆ. ಇದೀಗ ಘಟನಾ ಸ್ಥಳಕ್ಕೆ ವೈಟ್ಫೀಲ್ಡ್ ಡಿಸಿಪಿ ಶಶಿಕುಮಾರ್ ಗುಣಾರೆ ಸೇರಿದಂತೆ ಮಹದೇವಪುರ ಪೊಲೀಸರು ಭೇಟಿ ಕೊಟ್ಟು ಇದೀಗ ಕೇಸನ್ನ ದಾಖಲು ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈಕೆಯ ಹಿನ್ನೆಲೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಈಕೆಯ ಗಂಡ ಕೂಡ ಕೂಲಿ ಕೆಲಸವನ್ನ ಮಾಡ್ಕೊಂಡಿದ್ರು. 2 ಸಣ್ಣ ಮಕ್ಕಳಿದ್ದು. ಮತ್ತೆ ಮೂಲತಃ ಯಾದಗಿರಿಯ ಶಹಾಪುರದವರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಸದ್ಯ ಮೃತದೇಹವನ್ನ ಇದೀಗ ಆಸ್ಪತ್ರೆಯ ಶವಾಗಾರಕ್ಕೆ ದಾಖಲು ಮಾಡುವ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಮಹಾಮಳೆಗೆ ಸಾಕಷ್ಟು ಅನಾಹುತಗಳ ನಡುವೆ ಇದೀಗ ಒಂದು ಸಾವಾಗಿರೋದು ನಿಜಕ್ಕೂ ಒಂದ್ ರೀತಿ ದುರಂತನೆ ಅಂತ ಹೇಳ್ಬಹುದು. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಮಹಿಳೆ ಕೂಡ ನಿನ್ನೆ ಸುರಿದಂತಹ ಮಳೆಗೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.